ಹಲೋ ಹಲೋ ಹಲೋ. ಬ್ರಹ್ಮಾಂಡ ಗುರುಜಿಗಳಿಲ್ವಾ? ಇಲ್ಲ, ಎಲ್ಲ ಹೋಗಿದ್ದಾರೆ, ಹೇಳಕ್ಕೆಪ್ಪ. ಇಲ್ಲಮ್ಮ, ಅವರು ಒಂಚೂರು ಇದು CM ಅವ್ರದ್ದೇನೋ ಭವಿಷ್ಯ ಹೇಳಿದ್ದಾರೆ, ಕುರ್ಚಿ ಬಿಡ್ಲಿಲ್ಲ ಅಂದ್ರೆ ಆರೋಗ್ಯ ಕೆಡುತ್ತೆ ಅಂತ. ಅದು ಸ್ವಲ್ಪ ಕೇಳ್ಬೇಕಾಗಿತ್ತಮ್ಮ. ಗೊತ್ತಿಲ್ಲಪ್ಪ, ಇದೆಲ್ಲ ಹೋಗಿದ್ದಾರೆ ಕಾರ್ಯಕ್ರಮಕ್ಕೆ. ಎಲ್ಲಿ ಹೋಗಿದಾರಮ್ಮ? ಅವ್ರನ್ನೊಂಚೂರು ಭೇಟಿ ಆಗ್ಬೇಕಲ್ಲಮ್ಮ. ನಾವು CMದು ಆರೋಗ್ಯ ಹೆಂಗಿದೆ ಏನು ಅಂತ ಕೇಳ್ಬೇಕು, ಭಯ ಪಡಿಸ್ತಾ ಇದಾರೆ ಅವರು. ಬಂದ್ಮೇಲೆ ಹೇಳ್ತೀನಪ್ಪ. ಅಲ್ಲಮ್ಮ, ಅವರು ಕುರ್ಚಿ ಬಿಡ್ಲಿಲ್ಲ ಅಂದ್ರೆ ಏನೋ ಆರೋಗ್ಯ ಕೆಡುತ್ತಂತೆ. ಇವ್ರ ಆರೋಗ್ಯ ಹೆಂಗಿದ್ಯಮ್ಮ? ಚೆನ್ನಾಗಿದೆಯಾ ಆರೋಗ್ಯ ಇವ್ರಿಗೆ? ಹಲೋ. ಹಲೋ. ಅವ್ರು ಬಂದ್ಮೇಲೆ ಅಲ್ಲಮ್ಮ, ಮಾತಾಡ್ತಾರಪ್ಪ. ಒಬ್ಬ ಮುಖ್ಯಮಂತ್ರಿ ಕುರ್ಚಿಲ್ ಕೂತಿರೋರ ಆರೋಗ್ಯದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇವ್ರು ಯಾವ ರೀತಿ ಭವಿಷ್ಯ ಹೇಳ್ತಾರೆ? ಯಾರ್ದು ಭವಿಷ್ಯ ಹೇಳ್ತಾರೆ? ಇವ್ರು ಟಿವಿಗಳ ಮುಂದೆ ಕುಂತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡೋಕೆ ಯಾರಮ್ಮ ಇವ್ರಿಗೆ ಹಕ್ಕು ಕೊಟ್ಟಿರೋದು? ಇವ್ರಿಗೆ ಬಂದು ಕೇಳ್ತಾರಲ್ಲ ಭವಿಷ್ಯನ, ಅವ್ರಿಗೆ ಭವಿಷ್ಯ ಹೇಳಕ್ ಹೇಳಿ. ಇವ್ರು ಯಾರ್ಯಾರ್ದೋ ಭವಿಷ್ಯ ಹೇಳಕ್ಕಲ್ಲ. ಇವ್ರು ಹೇಳಿರೋ ಭವಿಷ್ಯಗಳು ಎಷ್ಟು ಸತ್ಯ ಆಗಿದೆಯಮ್ಮ? ಏನಾದ್ರು ನಿಮ್ಮ ಹತ್ರ ಲಿಸ್ಟ್ ಇದ್ರೆ ಕೊಡ್ತೀರಾ? ಅವ್ರು ಹಲೋ, ಬಂದ್ಮೇಲೆ ಮಾತಾಡಿಪ್ಪ. ನೀವ್ ಯಾರಮ್ಮ ಮಾತಾಡೋದು? ನಿಮ್ಗೆ ಹೆಂಗ್ ಫೋನ್ ಕೊಟ್ರು? ಅವರು ಫಸ್ಟ್ ಫೋನ್ ಎತ್ತಿದ್ರಲ್ಲ, ಅವ್ರು ಮಾತಾಡಿದ್ರಲ್ಲ. ಅವ್ರ ತಾಯಿ ಮಾತಾಡೋದು, ಅವರೆಲ್ಲ ಹೋಗಿದಾರಪ್ಪ. ಹೌದಮ್ಮ, ನಿಮ್ ಕೈಲಿ ಫೋನ್ ಕೊಡೋದಲ್ಲಮ್ಮ, ತಾಯಿ ಕೈಲಿ. ನಿಮ್ ಮಗ ಅವರು ಭವಿಷ್ಯ ನಮ್ಮ ಹೇಳ್ತಾರೆ. ಕೈಯಲ್ಲೇ ಮನೇಲಿ ಹೇಳೋದು ಅಲ್ಲಮ್ಮ, ಇಲ್ಲಿಲ್ಲ. ಈಗ ನಿಮ್ಗೂ ಮಗ ಇದಾನಲ್ವಮ್ಮ, ಅವರು ಸಿದ್ದರಾಮಯ್ಯ ಅವರು ನಿಮ್ಗೆ ಮಗನ್ ತರ ಅಲ್ವಮ್ಮ? ಒಬ್ರು ಆರೋಗ್ಯದ ಬಗ್ಗೆ ಅಷ್ಟು ತೀಕ್ಷ್ಣವಾಗಿ ಮಾತಾಡ್ತಾರೆ ಅಂದ್ರೆ ನೀವು ಇದನ್ನ ಒಪ್ತಿರಮ್ಮ ಒಬ್ಬ ತಾಯಿಯಾಗಿ? ಯಾವ್ದೋ ಆಸೆಗೆ ಯಾರ್ದೋ ಆರೋಗ್ಯದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇವ್ರು ಮನುಷ್ಯತ್ವ ಇದೆಯಾ ಇವ್ರಿಗೆ? ಹೇಳಿ, ನೀವೊಬ್ರು ತಾಯಿ. ನಾನು ಮಾತಾಡ್ತಾ ಇರೋದು ತಪ್ಪ ಸರಿನಾ ಹೇಳಿ ನೀವು? ನಿಜ ನಿಜ, ಸರಿನೇ. ಅಲ್ಲಮ್ಮ, ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾತಾಡ್ಬೋದಮ್ಮ? ದುಡ್ಡುಗೋಸ್ಕರ ಅಂದ್ರೆ ಅವ್ರೇನು ದುಡ್ಡು ಕಿಟ್ಟೇನೆ ಅಲ್ಲಮ್ಮ, ಮತ್ತೆ ಏನಕ್ಕೆ ಆರೋಗ್ಯ ಕುರ್ಚಿ ಬಿಡ್ಲಿಲ್ಲ ಅಂದ್ರೆ ಆರೋಗ್ಯ ಇವ್ರಿಗೆ ಏನಕ್ಕೆ ಕುರ್ಚಿ ವಿಷಯ? ಇವರು ಸ್ವಾಮೀಜಿಗಳು ಪ್ರಚಾರ ಮಾಡ್ಬೇಕು, ಧರ್ಮ ಪ್ರಚಾರ ಮಾಡ್ಬೇಕು. ಇವ್ರಿಗೆ ರಾಜಕೀಯ ಏನಕ್ಕಮ್ಮ? ಆಮೇಲೆ ಇನ್ನೊಬ್ರದ್ದು ಆರೋಗ್ಯದ ಬಗ್ಗೆ ಕೆಟ್ಟದಾಗ ಮಾತಾಡಕ್ಕೆ ಇವ್ರಿಗೆ ಯಾರು ಹಕ್ಕು ಕೊಟ್ಟಿದ್ದಾರೆ? ಅಲ್ಲ, ನಾನು ಹೇಳ್ತೀನಿ. ನೋಡಿ, ನೀವು ನಮ್ಮ ತಾಯಿ ಇದ್ದಂಗೆ. ನಾನು ನಿಮಗೆ ಕೇಳ್ತಾ ಇದ್ದೀನಿ, ಅವ್ರು ಮಾತಾಡಿರೋದು ಸರಿನಾ ತಪ್ಪ ನೀವೇ ಹೇಳಿ. ತಪ್ಪೇನೆ. ಇವಾಗ ಮಾತಾಡ್ಬಿಟ್ಟು ನಿಮ್ಗೆ ಫೋನ್ ಕೊಡ್ತಾರೆ ಅವರು. ಇಲ್ಲ, ದಯಮಾಡಿ ಅವ್ರನ್ನ ಅವ್ರನ್ನ ಭೇಟಿ ಆಗ್ಬೇಕಮ್ಮ. ಅವರು ಅಲ್ಲ, ಹಸು ಕಡೆ ಹೋಗಿ ಬಂದಿದ್ದಾರೆ, ಹಸು ಕಡೆ ಹೋಗಿದ್ದಾರೆ. ಹಾ, ಬಂದ ತಕ್ಷಣ ಹೇಳ್ತೀನಪ್ಪ. ದಯಮಾಡಿ ನಮಗೆ ಕಾಲ್ ಮಾಡಕ್ ಹೇಳ್ರಮ್ಮ. ಅದು ಆರೋಗ್ಯದ ಬಗ್ಗೆ ಎಲ್ಲ ಏನು ಕೇಳಬೇಕು. ನಮಗೊಂಚೂರು ಭಯ ಆಗ್ತಾ ಇದೆ ಅವ್ರ ಅಭಿಮಾನಿಗಳಾಗಿ ನಮಗೆ. ಆಯ್ತಪ್ಪ. ಆಯ್ತಮ್ಮ, ಒಳ್ಳೇದಾಗ್ಲಿ. ಹಲೋ ಹಲೋ. 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 ಬ್ರಹ್ಮಾಂಡ ಗುರುಜಿಗಳಿಲ್ವಾ? ಇಲ್ಲ, ಎಲ್ಲ ಹೋಗಿದ್ದಾರೆ, ಹೇಳಕ್ಕೆಪ್ಪ. ಇಲ್ಲಮ್ಮ, ಅವರು ಒಂಚೂರು ಇದು CM ಅವ್ರದ್ದೇನೋ ಭವಿಷ್ಯ ಹೇಳಿದ್ದಾರೆ, ಕುರ್ಚಿ ಬಿಡ್ಲಿಲ್ಲ ಅಂದ್ರೆ ಆರೋಗ್ಯ ಕೆಡುತ್ತೆ ಅಂತ. ಅದು ಸ್ವಲ್ಪ ಕೇಳ್ಬೇಕಾಗಿತ್ತಮ್ಮ. ಗೊತ್ತಿಲ್ಲಪ್ಪ, ಇದೆಲ್ಲ ಹೋಗಿದ್ದಾರೆ ಕಾರ್ಯಕ್ರಮಕ್ಕೆ. ಎಲ್ಲಿ ಹೋಗಿದಾರಮ್ಮ? ಅವ್ರನ್ನೊಂಚೂರು ಭೇಟಿ ಆಗ್ಬೇಕಲ್ಲಮ್ಮ. ನಾವು CMದು ಆರೋಗ್ಯ ಹೆಂಗಿದೆ ಏನು ಅಂತ ಕೇಳ್ಬೇಕು, ಭಯ ಪಡಿಸ್ತಾ ಇದಾರೆ ಅವರು. ಬಂದ್ಮೇಲೆ ಹೇಳ್ತೀನಪ್ಪ. ಅಲ್ಲಮ್ಮ, ಅವರು ಕುರ್ಚಿ ಬಿಡ್ಲಿಲ್ಲ ಅಂದ್ರೆ ಏನೋ ಆರೋಗ್ಯ ಕೆಡುತ್ತಂತೆ. ಇವ್ರ ಆರೋಗ್ಯ ಹೆಂಗಿದ್ಯಮ್ಮ? ಚೆನ್ನಾಗಿದೆಯಾ ಆರೋಗ್ಯ ಇವ್ರಿಗೆ? ಹಲೋ. ಹಲೋ. ಅವ್ರು ಬಂದ್ಮೇಲೆ ಅಲ್ಲಮ್ಮ, ಮಾತಾಡ್ತಾರಪ್ಪ. ಒಬ್ಬ ಮುಖ್ಯಮಂತ್ರಿ ಕುರ್ಚಿಲ್ ಕೂತಿರೋರ ಆರೋಗ್ಯದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇವ್ರು ಯಾವ ರೀತಿ ಭವಿಷ್ಯ ಹೇಳ್ತಾರೆ? ಯಾರ್ದು ಭವಿಷ್ಯ ಹೇಳ್ತಾರೆ? ಇವ್ರು ಟಿವಿಗಳ ಮುಂದೆ ಕುಂತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡೋಕೆ ಯಾರಮ್ಮ ಇವ್ರಿಗೆ ಹಕ್ಕು ಕೊಟ್ಟಿರೋದು? ಇವ್ರಿಗೆ ಬಂದು ಕೇಳ್ತಾರಲ್ಲ ಭವಿಷ್ಯನ, ಅವ್ರಿಗೆ ಭವಿಷ್ಯ ಹೇಳಕ್ ಹೇಳಿ. ಇವ್ರು ಯಾರ್ಯಾರ್ದೋ ಭವಿಷ್ಯ ಹೇಳಕ್ಕಲ್ಲ. ಇವ್ರು ಹೇಳಿರೋ ಭವಿಷ್ಯಗಳು ಎಷ್ಟು ಸತ್ಯ ಆಗಿದೆಯಮ್ಮ? ಏನಾದ್ರು ನಿಮ್ಮ ಹತ್ರ ಲಿಸ್ಟ್ ಇದ್ರೆ ಕೊಡ್ತೀರಾ? ಅವ್ರು ಹಲೋ, ಬಂದ್ಮೇಲೆ ಮಾತಾಡಿಪ್ಪ. ನೀವ್ ಯಾರಮ್ಮ ಮಾತಾಡೋದು? ನಿಮ್ಗೆ ಹೆಂಗ್ ಫೋನ್ ಕೊಟ್ರು? ಅವರು ಫಸ್ಟ್ ಫೋನ್ ಎತ್ತಿದ್ರಲ್ಲ, ಅವ್ರು ಮಾತಾಡಿದ್ರಲ್ಲ. ಅವ್ರ ತಾಯಿ ಮಾತಾಡೋದು, ಅವರೆಲ್ಲ ಹೋಗಿದಾರಪ್ಪ. ಹೌದಮ್ಮ, ನಿಮ್ ಕೈಲಿ ಫೋನ್ ಕೊಡೋದಲ್ಲಮ್ಮ, ತಾಯಿ ಕೈಲಿ. ನಿಮ್ ಮಗ ಅವರು ಭವಿಷ್ಯ ನಮ್ಮ ಹೇಳ್ತಾರೆ. ಕೈಯಲ್ಲೇ ಮನೇಲಿ ಹೇಳೋದು ಅಲ್ಲಮ್ಮ, ಇಲ್ಲಿಲ್ಲ. ಈಗ ನಿಮ್ಗೂ ಮಗ ಇದಾನಲ್ವಮ್ಮ, ಅವರು ಸಿದ್ದರಾಮಯ್ಯ ಅವರು ನಿಮ್ಗೆ ಮಗನ್ ತರ ಅಲ್ವಮ್ಮ? ಒಬ್ರು ಆರೋಗ್ಯದ ಬಗ್ಗೆ ಅಷ್ಟು ತೀಕ್ಷ್ಣವಾಗಿ ಮಾತಾಡ್ತಾರೆ ಅಂದ್ರೆ ನೀವು ಇದನ್ನ ಒಪ್ತಿರಮ್ಮ ಒಬ್ಬ ತಾಯಿಯಾಗಿ? ಯಾವ್ದೋ ಆಸೆಗೆ ಯಾರ್ದೋ ಆರೋಗ್ಯದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇವ್ರು ಮನುಷ್ಯತ್ವ ಇದೆಯಾ ಇವ್ರಿಗೆ? ಹೇಳಿ, ನೀವೊಬ್ರು ತಾಯಿ. ನಾನು ಮಾತಾಡ್ತಾ ಇರೋದು ತಪ್ಪ ಸರಿನಾ ಹೇಳಿ ನೀವು? ನಿಜ ನಿಜ, ಸರಿನೇ. ಅಲ್ಲಮ್ಮ, ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾತಾಡ್ಬೋದಮ್ಮ? ದುಡ್ಡುಗೋಸ್ಕರ ಅಂದ್ರೆ ಅವ್ರೇನು ದುಡ್ಡು ಕಿಟ್ಟೇನೆ ಅಲ್ಲಮ್ಮ, ಮತ್ತೆ ಏನಕ್ಕೆ ಆರೋಗ್ಯ ಕುರ್ಚಿ ಬಿಡ್ಲಿಲ್ಲ ಅಂದ್ರೆ ಆರೋಗ್ಯ ಇವ್ರಿಗೆ ಏನಕ್ಕೆ ಕುರ್ಚಿ ವಿಷಯ? ಇವರು ಸ್ವಾಮೀಜಿಗಳು ಪ್ರಚಾರ ಮಾಡ್ಬೇಕು, ಧರ್ಮ ಪ್ರಚಾರ ಮಾಡ್ಬೇಕು. ಇವ್ರಿಗೆ ರಾಜಕೀಯ ಏನಕ್ಕಮ್ಮ? ಆಮೇಲೆ ಇನ್ನೊಬ್ರದ್ದು ಆರೋಗ್ಯದ ಬಗ್ಗೆ ಕೆಟ್ಟದಾಗ ಮಾತಾಡಕ್ಕೆ ಇವ್ರಿಗೆ ಯಾರು ಹಕ್ಕು ಕೊಟ್ಟಿದ್ದಾರೆ? ಅಲ್ಲ, ನಾನು ಹೇಳ್ತೀನಿ. ನೋಡಿ, ನೀವು ನಮ್ಮ ತಾಯಿ ಇದ್ದಂಗೆ. ನಾನು ನಿಮಗೆ ಕೇಳ್ತಾ ಇದ್ದೀನಿ, ಅವ್ರು ಮಾತಾಡಿರೋದು ಸರಿನಾ ತಪ್ಪ ನೀವೇ ಹೇಳಿ. ತಪ್ಪೇನೆ. ಇವಾಗ ಮಾತಾಡ್ಬಿಟ್ಟು ನಿಮ್ಗೆ ಫೋನ್ ಕೊಡ್ತಾರೆ ಅವರು.
ದಯಮಾಡಿ ಅವ್ರನ್ನ ಭೇಟಿ ಆಗ್ಬೇಕಮ್ಮ. ಅವರು ಅಲ್ಲ, ಹಸು ಕಡೆ ಹೋಗಿ ಬಂದಿದ್ದಾರೆ, ಹಸು ಕಡೆ ಹೋಗಿದ್ದಾರೆ. ಬಂದ ತಕ್ಷಣ ಹೇಳ್ತೀನಪ್ಪ. ದಯಮಾಡಿ ನಮಗೆ ಕಾಲ್ ಮಾಡಕ್ ಹೇಳ್ರಮ್ಮ. ಅದು ಆರೋಗ್ಯದ ಬಗ್ಗೆ ಎಲ್ಲ ಏನು ಕೇಳಬೇಕು, ನಮಗೊಂಚೂರು ಭಯ ಆಗ್ತಾ ಇದೆ ಅವ್ರ ಅಭಿಮಾನಿಗಳಾಗಿ ನಮಗೆ. ಆಯ್ತಪ್ಪ. ಆಯ್ತಮ್ಮ, ಒಳ್ಳೇದಾಗ್ಲಿ.